ತ್ರಿಶೂಲ್ ನಿಮಗೆ ತುಂಬ ಕ್ಲೋಸ್ ಅಲ್ವಾ? ಹೌದು, ನನ್ನ ಹತ್ರ ಸ್ವಲ್ಪ ಜಾಸ್ತಿನೇ ಮಾತಾಡ್ತಾರೆ. ಹಾಗಿದ್ರೆ ನಿಮಗೆ ಎಲ್ಲ ವಿಷಯ ಗೊತ್ತಿದೆ. ಅಂದ್ರೆ ಅವನು ಲವ್ ಮಾಡ್ತಾ ಇರೋದು ಶಿವಾನಿ. ಹಲೋ ಶಿವಾನಿ, ಏನಾಯ್ತು? ಏನಿಲ್ಲ. ಅದು ನಾನು ಈ ಥರ ಬಟ್ಟೆ ಎಲ್ಲ ಯಾವತ್ತೂ ಹಾಕಿರಲಿಲ್ಲ, ಇವಾಗಲೂ ಹಾಕ್ತಾ ಇರಲಿಲ್ಲ. ಆದರೆ ಅಪ್ಪ ಹಾಕಿಸ್ಬಿಟ್ರು. ನಾನು ಇನ್ಮೇಲೆ ಇದೇ ಥರ ರೆಡಿ ಆಗ್ತೀನಿ. ಮುಂಚಿನ ಥರ ತರಲೆ ಎಲ್ಲ ಮಾಡೋದಿಲ್ಲ. ಒಂದು ಸ್ವಲ್ಪ ಸ್ಟ್ರಿಕ್ಟ್ ಆಗಿರಬೇಕು ಅಂದ್ಕೊಂಡಿದ್ದೀನಿ. ಇಲ್ಲ, ನನಗೆ ಹಳೆ ತ್ರಿಶೂಲೇ ಇಷ್ಟ. ಅವನ್ ಪಟ ಪಟ ಮಾತು, ಅವನ್ ತರ್ಲೆ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋ ಅವನ ಗುಣ, ಎಲ್ಲದರಲ್ಲೂ ನನಗೆ ಹಳೆ ತ್ರಿಶೂಲೇ ಬೆಸ್ಟ್. ನೀನು ಆ ಮನೆಗೆ ಹೋದ ತಕ್ಷಣ ಹೀಗೆ ಬದಲಾಗೋದು ನನಗೆ ಯಾಕೋ ಸರಿ ಕಾಣಿಸ್ತಿಲ್ಲ ತ್ರಿಶೂಲ್. ತ್ರಿಶೂಲ್, ಏನಾಯ್ತು? ಎಂತ ಮಾತನ್ಬಿಟ್ಟೆ ಶಿವಾನಿ, ನನ್ನ ಎದೆ ಒಡೆದೋಗಂಗಾಯ್ತು. ನೀನು ಇಷ್ಟಪಡ್ತೀಯ ಅಂತ ನಾನು ಎಷ್ಟು ಆಸೆ ಇಟ್ಕೊಂಡು ಬಂದೆ ಗೊತ್ತಾ? ಎಲ್ಲ ವೇಸ್ಟ್ ಆಗೋಯ್ತು. ನನ್ನ ಮುಖಕ್ಕೆ ಕನ್ನಡಕ ಬೇರೆ. ಅಲ್ಲ ತ್ರಿಶೂಲ್, ಮಾತಾಡ್ಬೇಡ ಶಿವಾನಿ, ನೀನು ಬೇಡ. ನನಗಿದೆಲ್ಲ ಯಾವುದು ಬೇಡ, ಇದು ಯಾವುದು ಬೇಡ ನನಗೆ. ಮಾ ಶಿವಾನಿ. ತ್ರಿಶೂಲ್, ಈ ಬ್ಲೇಸರ್ ನನ್ನ ಹುಡುಗಿಗೆ ಇಷ್ಟ ಇಲ್ಲ ಅಂದಮೇಲೆ ನನ್ನ ಹತ್ರ ಇದ್ರಷ್ಟು ಬಿಟ್ರಷ್ಟು. ನೀನು ನನಗೆ ಬೇಡ. ತ್ರಿಶೂಲ್, ಇವನ್ ನೋಡಿದ್ರೆ ಇವಾಗ ಹೊರಗಡೆ ಬರ್ತಾ ಇದ್ದಾನೆ, ಎಷ್ಟೋ ತನಕ ಒಳಗೆ ಏನ್ ಮಾಡ್ತಾ ಇದ್ದ? ತ್ರಿಶೂಲ್, ಶಿವಾನಿ ಅವರೇ. ಹಾಯ್ ತ್ರಿವಿಕ್ರಮ್. ಈಗಷ್ಟೇ ತ್ರಿಶೂಲ್ ಬಂದಿದ್ರು. ಎಲ್ಲರೂ ಸೇರ್ಕೊಂಡು ಅವ್ರನ್ನ ಬದಲಾಯಿಸ್ಬಿಟ್ಟಿದ್ದೀರಾ. ಒಂಥರ ಚೆನ್ನಾಗಿ ಕಾಣಿಸ್ತಾ ಇದ್ರು. ಅದೆಲ್ಲ ಮೋಸ್ಟ್ಲಿ ನಿಮ್ಮ ಐಡಿಯಾನೇ ಅನ್ಸುತ್ತೆ ಅಲ್ವಾ? ಅಂದ್ಕೊಂಡೆ ಆ ಥರ ಸ್ಟೈಲ್ ಎಲ್ಲ ನಿಮ್ದೇ ಟೇಸ್ಟು. ತ್ರಿಶೂಲ್ ಬಗ್ಗೆ ಶಿವಾನಿ ಹತ್ರ ಹೇಗೆ ಕೇಳೋದು? ತ್ರಿವಿಕ್ರಮ್, ಯಾಕೇನು ಮಾತಾಡ್ತಿಲ್ಲ? ಏನಾಯ್ತು? ಶಿವಾನಿ ಅವರೇ, ನಿಮ್ಮ ಹತ್ರ ಏನೋ ಕೇಳಬೇಕಿತ್ತು. ಕೇಳಿ. ನನ್ನ ಹತ್ರ ಏನು ಮುಚ್ಚು ಮರೆ ನಿಮಗೆ? ಅದು ಹಾಗಲ್ಲ. ಮತ್ತೆ ಹೇಗೆ? ಅದು ತ್ರಿಶೂಲ್ ನಿಮಗೆ ತುಂಬ ಕ್ಲೋಸ್ ಅಲ್ವಾ? ಹೌದು, ನನ್ನ ಹತ್ರ ಸ್ವಲ್ಪ ಜಾಸ್ತಿನೇ ಮಾತಾಡ್ತಾರೆ. ಹಾಗಿದ್ರೆ ನಿಮಗೆ ಎಲ್ಲ ವಿಷಯ ಗೊತ್ತಿದೆ. ಅಂದ್ರೆ ಅವನು ಲವ್ ಮಾಡ್ತಾ ಇರೋದು ನಿಮಗೆಲ್ಲ ಗೊತ್ತಿದ್ದು ನನ್ನಿಂದ ಮುಚ್ಚಿಟ್ರಿ ಅಲ್ವಾ? ಯಾಕೆ ಹೀಗೆ ಮಾಡಿದ್ರಿ ಶಿವಾನಿ ಅವರೇ? ತ್ರಿವಿಕ್ರಮ್ಗೆ ತ್ರಿಶೂಲ್ ನನ್ನ ಹಿಂದೆ ಬಿದ್ದಿರೋದೇನಾದ್ರೂ ಗೊತ್ತಾಗೋಯ್ತಾ? ಶಿವಾನಿ ಅವರೇ, ಮಾತಾಡಿ. ನನಗೆ ಯಾಕೆ ಹೇಳಲಿಲ್ಲ ನೀವು? ತ್ರಿವಿಕ್ರಮ್, ನನ್ನನ್ನು ಕ್ಷಮಿಸ್ಬಿಡಿ. ಅದೇನು ಅಂದ್ರೆ, ನೀವು ಹೇಳ್ದರಿಂದ ನನಗೆಷ್ಟು ಪ್ರಾಬ್ಲಮ್ ಆಗ್ತಿದೆ ಗೊತ್ತಾ? ಆ ತ್ರಿಶೂಲ್ ಕೇಳಿದ್ರೆ ಏನು ಹೇಳ್ತಾ ಇಲ್ಲ, ಬರೀ ಆಟ ಆಡಿಸ್ತೀರ ನನಗೆ.
ಯಾಕೆ ಶಿವಾನಿ ಅವರೇ ಸೈಲೆಂಟ್ ಆಗಿದ್ದೀರಾ? ನನ್ನ ಹತ್ರ ಏನು ಹೇಳಲ್ವಾ? ಓಹೋ, ಇದು ಅವನೇ ಕೊಟ್ಟಿರೋ ಐಡಿಯಾನಾ? ಇಲ್ಲ ತ್ರಿವಿಕ್ರಮ್, ಹಾಗೇನಿಲ್ಲ. ಅವ್ರು ಯಾರನ್ನ ಪ್ರೀತಿಸ್ತಾ ಇದ್ದಾರೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಸುಳ್ಳು ಹೇಳಬೇಡಿ ಶಿವಾನಿ ಅವರೇ, ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಂಡಿರ್ತಾನೋ ಅವನು. ತ್ರಿವಿಕ್ರಮ್, ಅವರು ಗಂಟೆಗೊಂದೊಂಥರ ಮಾತಾಡ್ತಾರೆ. ನಿಮಗೆ ಗೊತ್ತಲ್ಲ, ಒಂದ್ಸತಿ ಯಾವುದೋ ಹೀರೋಯಿನ್ನ ತೋರಿಸಿ ಇವಳೇ ನನ್ನ ಹುಡುಗಿ ಅಂತ ಹೇಳ್ತಾರೆ, ಮತ್ತೊಂದ್ಸತಿ ಇನ್ಯಾರನ್ನೋ ತೋರಿಸಿ ಅವಳೇ ನನ್ನ ಹುಡುಗಿ ಅಂತ ಹೇಳ್ತಾರೆ. ನಾವ್ ಯಾವ್ದನ್ನ ನಂಬಕ್ಕಾಗತ್ತೆ ಹೇಳಿ? ಅಲ್ಲ, ಅವನು ಯಾರನ್ನೋ ತುಂಬ ಲವ್ ಮಾಡ್ತಿದ್ದಾನೆ, ಅದಂತೂ ನಿಜ. ನಿಜವಾಗ್ಲೂ ಗೊತ್ತಿಲ್ವಾ ನಿಮಗೆ? ಇಲ್ಲ ತ್ರಿವಿಕ್ರಮ್. ಹೌದು, ನಿಮ್ಗೆ ಯಾಕದು? ಅದು ಡ್ಯಾಡ್ ಯಾವಾಗಲೂ ಕೇಳ್ತಿರ್ತಾರೆ, ನೀವಿಬ್ರು ಕ್ಲೋಸ್ ಫ್ರೆಂಡ್ಸು, ನಿನಗೆ ಗೊತ್ತಿಲ್ವೇನೋ ಅಂತ. ನಾನು ಎಷ್ಟು ಕೇಳಿದ್ರು ಬಾಯ್ ಬಿಡ್ತಿಲ್ಲ ಅವನು. ಅದಕ್ಕೆ ನಿಮ್ಗೇನಾದ್ರೂ ಗೊತ್ತಿದ್ಯಾ ಅಂತ. ತ್ರಿವಿಕ್ರಮ್, ಅವರು ಸೀರಿಯಸ್ ಆಗಿ ಲವ್ ಮಾಡ್ತಿಲ್ಲ ಅನ್ಸುತ್ತೆ. ಅದನ್ನ ಇಲ್ಲಿಗೆ ಬಿಟ್ಬಿಡಿ. ಸದ್ಯ ತ್ರಿವಿಕ್ರಮ್ ನನ್ನ ಮಾತು ನಂಬದ್ರು. ಸಾದ ಸೀದ ಗಂಡು ಹೈದ ನಿನ್ನ ನೋಡಿ ಬೆಂಡುವಾದ ಮೊದಲ ಬಾರಿ ತಂಡ ಹೊಡೆದ ನನ್ನ ದೊರೆ ಸಾಣಿ. ಹಲೋ ಮಿಸ್ಟರ್ ತ್ರಿಶೂಲ್ ದಿಗ್ವಿಜಯ್ ರಾಯ್. ಏನೋ ಇದು ನಿನ್ನ ಅವತಾರ? ಅದು ಸುಮ್ಮನೆ ಹಾಗೆ ಹಾಡಾಡ್ಕೊಂಡು ಹೋಗ್ತಾ ಇದ್ದೆ. ನಾನು ಕೇಳಿದ್ದು ಅದಲ್ಲಪ್ಪ. ನೀನು ಹಾಕೊಂಡಿರೋ ಡ್ರೆಸ್ ಯಾವುದು, ನಾನು ಕೊಡಿಸಿ ಡ್ರೆಸ್ ಯಾವುದು? ಆ ಡ್ರೆಸ್ ಎಲ್ಲ ಇತ್ತು ಅಪ್ಪ. ನಾನು ಇನ್ಮೇಲೆ ಹೀಗೆ ಇರ್ತೀನಿ. ಯಾಕೋ? ಡ್ರೆಸ್ ಇಷ್ಟ ಆಗ್ಲಿಲ್ವಾ? ಇಷ್ಟ ಆಯ್ತು ಅಂತ ನೀನೇ ಸೆಲೆಕ್ಟ್ ಮಾಡಿದೆ? ನಾನೇ ಇಷ್ಟಪಟ್ಟು ಸೆಲೆಕ್ಟ್ ಮಾಡಿದೆ, ಆದರೆ ಅದು ತಪ್ಪು ಅಂತ ನನಗೆ ಇವಾಗ ಅನ್ನಿಸ್ತಾ ಇದೆ. ನೀವು ನನ್ನನ್ನು ದತ್ತು ತಗೊಂಡು ಮಗನ ಸ್ಥಾನ ಕೊಟ್ಟಿರ್ಬೋದು, ಆದರೆ ನನ್ನ ಹೆತ್ತಪ್ಪ ಅಮ್ಮ ಅವರು ನನ್ನ ಹೇಗೆ ಬೆಳೆಸಿದ್ರೋ ನಾನು ಹಾಗೆ ಇರೋದು ಸರಿ. ಯಾಕೋ? ನಿನ್ಗಿಲ್ಲೇನು ಕಡಿಮೆ ಆಗಿದೆ? ದುಡ್ಡಿದೆ, ನೀನು ಬಯಸಿದೆಲ್ಲ ಸಿಗುತ್ತೆ. ನಾನು ಬಯಸಿದ್ದೆಲ್ಲ ಸಿಗತ್ತೆ ಅಂತ ನಾನು ಬದಲಾಗಕ್ಕಾಗಲ್ಲ. ಬದಲಾದ್ರೆ ನನ್ನ ಜೀವನಕ್ಕೆ ಅರ್ಥನೇ ಇರೋದಿಲ್ಲ. ಇಷ್ಟು ವರ್ಷ ಇವನು ಹೀಗಿದ್ದ, ನಿಮ್ಮಗಾಗಿದ್ದ ತಕ್ಷಣ ಇವನು ಬದಲಾಗ್ಬಿಟ್ಟ ಅನ್ನೋ ಹಣೆ ಪಟ್ಟಿ ನನಗೆ ಬೇಡಪ್ಪ. ನೀವು ನನಗೆ ಮಗನ ಸ್ಥಾನ ಕೊಟ್ಟಿದ್ದೀರಾ, ಅದಕ್ಕಿಂತ ಪುಣ್ಯ ಬೇರೆ ಯಾವುದಿಲ್ಲ ನನಗೆ. ಅದ್ರ ಮುಂದೆ ಆ ಬಟ್ಟೆ, ಈ ಶ್ರೀಮಂತಿಕೆ, ಇದು ಯಾವುದು ದೊಡ್ಡದಲ್ಲಪ್ಪ. ನನಗೆ ನೀವು ಒಂದೇ, ನನ್ನ ಹೆತ್ತಪ್ಪ ಅಮ್ಮನೂ ಒಂದೇ. ಈಗ ನೀವಿಬ್ರು ತೂಗೋ ತಕ್ಕಡಿನಲ್ಲಿ ಆ ಕಡೆ ಈ ಕಡೆ ಕೂತ್ಬಿಟ್ಟಿದ್ದೀರಾ. ನಾನು ಯಾರು ಪರವಾಗಿ ನಿಂತರೂ ಒಂದು ಕಡೆ ತೂಕ ಜಾಸ್ತಿ ಆಗಿ ಕೆಳಗೊಟ್ಟೋಗುತ್ತೆ. ನನಗದಿಷ್ಟ ಇಲ್ಲ. ನನಗೆ ಇಬ್ರು ಸಮನಾಗಿರ್ಬೇಕು. ಅದಕ್ಕೆ ಇದೆಲ್ಲ ಬೇಡಪ್ಪ. ನಾನು ಮುಂಚೆ ಹೇಗಿದ್ನು ಹಾಗೆ ಇರ್ತೀನಿ. ಸಾರಿ ಅಪ್ಪ. ಹೋಲ್ಡ್ ಆನ್. ಸಾರಿ ಯಾಕೋ ಕೇಳ್ತಾ ಇದೆಯಾ? ನನ್ನ ಮಗ ಇಷ್ಟೊಂದು ತಿಳ್ಕೊಂಡಿದ್ದಾನೆ, ಇಷ್ಟು ಮೆಚೂರ್ಡಾಗಿ ಬಿಹೇವ್ ಮಾಡ್ತಾ ಇದ್ದಾನೆ ಅಂತ ನನಗೆ ಹೆಮ್ಮೆ ಅನಿಸ್ತಾ ಇದೆ. ಈ ಯೋಚನೆ ನಂದಲ್ಲಪ್ಪ, ನಾನು ಹುಡುಗಿದ್ದು. ವಾಟ್? ಮೊದಲು ನನಗೆ ಈ ಯೋಚನೆ ಬಂದಿರಲಿಲ್ಲ. ನಾನು ಕಣ್ ತೆರೆಸಿದ್ದು ನನ್ನ ಹುಡುಗಿ. ನಿನ್ನ ಹುಡುಗಿನ? ಹೌದು. ನಾನು ಬದಲಾಗೋದು ಅವಳಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಯಾಕೆ ಇಷ್ಟ ಆಗ್ತಾ ಇರಲಿಲ್ಲ ಅಂತ ನನಗೂ ಗೊತ್ತಿರಲಿಲ್ಲ. ಆಮೇಲೆ ನಾನು ಯೋಚನೆ ಮಾಡಿದಾಗ ಗೊತ್ತಾಯ್ತು ಅದು ಸರಿ ಅಂತ. ವೆರಿ ಗುಡ್. ಈ ವಿಷಯ ಕೇಳಿದ್ಮೇಲೆ ನನ್ನ ಸಂತೋಷ ಇನ್ನೂ ಡಬಲ್ ಆಗ್ತಾ ಇದೆ. ಏಯ್, ನಾನು ಅವಳು ನೋಡ್ಬೇಕಣ್ಣ, ಈಗಲೇ ಕರ್ಕೊಂಡೋಗಿ. ಅಯ್ಯೋ, ನಾನು ಆವತ್ತೇ ಹೇಳಿದ್ನಲ್ಲಪ್ಪ, ಅವಳನ್ನ ನಾನೇ ಕರ್ಕೊಂಬಂದು ನಿಮ್ಮ ಮುಂದೆ ನಿಲ್ಸೋ ತನಕ ನೀವೇನು ಕೇಳಬಾರ್ದು ಅಂತ. ಲೇ ಪುಣ್ಯಾತ್ಮ, ಒಂದು ಫೋಟೋನಾರು ತೋರಿಸೋ. ಇಲ್ಲ, ಅವಳನ್ನ ನಾನೇ ಕರ್ಕೊಂಡು ಬಂದು ನಿಮ್ಮ ಮುಂದೆ ನಿಲ್ಲಿಸ್ತೀನಿ. ಅಲ್ಲಿ ತನಕ ನೀವು ಏನೋ ಕೇಳೋ ಹಾಗಿಲ್ಲ, ನಾನು ಏನೋ ಹೇಳೋದಿಲ್ಲ. ಬಾಯ್ ಬಾಯ್ ಬಾಯ್. ಎಸ್ ಸರ್. ಬ್ರೋ, ಏನಿದು? ಸೂಟು ಬೂಟ್ ಹಾಕೊಂಡು ಗರ್ಲ್ ಫ್ರೆಂಡ್ ಮೀಟ್ ಮಾಡ್ತೀನಿ ಅಂತಿದ್ದೆ, ಏಕೆ ಹೋಗ್ಲಿಲ್ವಾ? ಯಾರು ಹೇಳಿದ್ದು ನಾನು ಹೋಗ್ಲಿಲ್ಲ ಅಂತ? ಅಂದ್ರೆ ನಾನು ಹೋಗಿದ್ದು ಆಯ್ತು, ನಾನು ಹಾಕಿದ ಬಟ್ಟೆ ಅವಳಿಗೆ ಇಷ್ಟ ಇಲ್ಲ ಅಂತ ಅವಳು ನನಗೆ ಹೇಳಿದ್ದು ಆಯ್ತು. ನೀನು ಗರ್ಲ್ ಫ್ರೆಂಡ್ ಮೀಟ್ ಮಾಡಿ ಬಂದ್ಯಾ? ಯಾವಾಗ, ಎಲ್ಲಿ? ಅವಳ ಮನೆ
ಅವಳ ಮನೆ ಹತ್ರ ಇರೋ ಕಾಫಿ ಶಾಪಲ್ಲಿ. ಕಾಫಿ ಶಾಪಾ? ಹಾಂ, ಕಾಫಿ ಶಾಪಲ್ಲಿ ಒಂದೇ ಕಪ್ಪಲ್ಲಿ ಕಾಫಿ ಹಾಕೊಂಡು ಇಬ್ರು ಕುಡಿತಾ ಮಾತಾಡಿದ್ವಿ. ಸುಳ್ಳು ಹೇಳ್ಬೇಡ ತ್ರಿಶೂಲ್, ನೀನು ಎಲ್ಲೂ ಹೋಗಿಲ್ಲ ಅಂತ ನಂಗೆ ಗೊತ್ತು. ಬ್ರೋ, ನಿಮ್ಗೆ ಹೆಂಗೆ ಗೊತ್ತು? ನೀವು ನನ್ನ ಹಿಂದೆ ಬಂದಿದ್ರಾ? ನೋನೋ, ಮನೆಯಿಂದ ಹೊಟ್ಟು ತುಂಬ ಹೊತ್ತಾಗ್ಲಿಲ್ವಲ್ಲ, ಅದಕ್ಕೆ ಕೇಳಿದೆ. ಬ್ರೋ, ನಮ್ದೊಂಥರ 5G ಸ್ಪೀಡ್ ಲವ್. ಬ್ರೋ, ಇನ್ನೊಂದು ವಿಷಯ, ನೀವು ಕೊಟ್ಟಿದ್ದ ಐಡಿಯಾ ಫ್ಲಾಪ್ ಆಗೋಯ್ತು. ನಾನು ಆ ಥರ ಬಟ್ಟೆ ಹಾಕಿದ್ನಲ್ಲ, ಅದರೊಳಗೆ ಒಂದೊಂದು ಚೂರು ಇಷ್ಟನೇ ಆಗಲಿಲ್ಲ. ವೇಸ್ಟು ಬ್ರೋ. ಅಂದರೆ ಬ್ರೋ, ನೀವು ಕೊಟ್ಟಿದ್ದ ಐಡಿಯಾ ವೇಸ್ಟು ಅಂತ ಹೇಳಿದೆ ಅಷ್ಟೇ. ಬ್ರೋ, ನಾನು ಇಂಥ ಡ್ರೆಸ್ ಮಾಡ್ಕೊಡೋದು ನನ್ನ ಹುಡುಗಿಗೆ ಇಷ್ಟ ಇಲ್ವಂತೆ. ಪಾಪ ನೀವು. ನಾನು ಪಾಪನ? ಏಕೆ? ಮುಂದೆ ಗೊತ್ತಾಗತ್ತೆ. ವಾಟ್? ಏನಿಲ್ಲ, ಎಲ್ಲ ದೈವಲೀಲೆ. ಬಾಯ್ ಬ್ರೋ. ತ್ರಿಶೂಲ್, ನೀನು ಏನು ಬೇಕಾದರೂ ಮಾಡು. ನಿನ್ನ ಗರ್ಲ್ ಫ್ರೆಂಡ್ ಯಾರು ಅಂತ ಆದಷ್ಟು ಬೇಗ ತಿಳ್ಕೊಂಡು ಅವಳ ಕತೆನೂ ಮುಗಿಸ್ತೀನಿ, ನಿನ್ನನ್ನು ಈ ಮನೆಯಿಂದ ಓಡಿಸ್ತೀನಿ. ಇವತ್ತು ಅಮಾವಾಸ್ಯೆ, ನನ್ನ ಪಾಲಿಗೆ ವಿಶೇಷವಾದ ದಿನ. ಇವತ್ತು ನಾಗಮಣಿಯಿಂದ ವಿಶೇಷವಾದ ಶಕ್ತಿ ಹೊರಹೊಮ್ಮುತ್ತೆ. ಆ ಶಕ್ತಿ ಬ್ರಾಹ್ಮಿ ಮುಹೂರ್ತದಲ್ಲಿ ನನ್ನ ದೇಹ ಸೇರಿದ್ರೆ ನಾನು ಅನ್ಕೊಂಡಿದ್ದೆಲ್ಲ ಸಾಧನೆ ಮಾಡ್ಬೋದು. ಆದಿಶೇಷನ ಹುಡುಕಕ್ಕೆ ತ್ರಿಶೂಲ್ ಸಹಾಯ ಕೂಡ ಬೇಕಾಗಿಲ್ಲ. ನಾನೇ ಹುಡುಕಿ ಅವನ ಕತೆ ಮುಗಿಸ್ಬೋದು. ನಂದೀಶಾ, ಕರೆದ್ರೆ ಯಜಮಾನ್ರೆ? ಇವತ್ತು ರಾತ್ರಿ ಆಚೆ ಹೋಗ್ಬೇಕು, ನೆನಪಿದೆ ತಾನೆ? ನೆನಪಿದೆ ಯಜಮಾನ್ರೆ. ಇವತ್ತು ಅಮಾವಾಸ್ಯೆ, ನಾಗಮಣಿ ನೋಡೋದಕ್ಕೆ ಗುಹೆ ಹತ್ರ ಹೋಗ್ಬೇಕು. ನಾಗಮಣಿ ನೋಡೋಕ್ಕೆ ಗುಹೆಗೆ ಹೋಗ್ಬೇಕಾಗಿಲ್ಲ ನಂದೀಶಾ, ಬೇರೆ ಜಾಗಕ್ಕೆ ಹೋಗ್ಬೇಕು. ಬೇರೆ ಜಾಗನಾ? ನಾಗಮಣಿ ಗುಹೆ? ನಾಗಮಣಿ ಆ ಗುಹೆಲಿಲ್ಲ ನಂದೀಶಾ, ಅದನ್ನ ಬೇರೆ ಕಡೆ ಶಿಫ್ಟ್ ಮಾಡಿದ್ದೀನಿ. ಯಾವಾಗ ಮಾಡಿದ್ವಿ ಯಜಮಾನ್ರೆ? ನನಗೆ ಗೊತ್ತೇ ಆಗಲಿಲ್ಲ. ಅಮೃತ ನಾಗಮಣಿ ಹಿಂದೆ ಬಿದ್ದಿದ್ಲು, ಅವಳಿಂದ ನಾಗಮಣಿನ ಕಾಪಾಡ್ಕೋಬೇಕಾಗಿತ್ತು. ಅದಕ್ಕೆ ಒಂದು ಸುರಕ್ಷಿತವಾದ ಜಾಗ ಬೇಕಾಗಿತ್ತು, ಅದಕ್ಕೆ ಜಾಗ ಬದಲಾಯಿಸಿದೆ. ನಿನಗೆ ಈ ವಿಷಯನ ಅವತ್ತೇ ಹೇಳಬೇಕು ಅಂತಿದ್ದೆ ನಂದೀಶಾ, ಆದರೆ ಕೆಲಸದ ಒತ್ತಡದಲ್ಲಿ ಮರ್ತುಬಿಟ್ಟೆ. ಪರವಾಗಿಲ್ಲ ಯಜಮಾನ್ರೆ, ಒಟ್ಟಿನಲ್ಲಿ ನಾಗಮಣಿ ಸುರಕ್ಷಿತವಾಗಿದ್ದರೆ ಅಷ್ಟೇ ಸಾಕು ನನಗೆ. ಇನ್ಮೇಲೆ ಅದು ಸೆಕ್ಯೂರ್ಡ್ ಆಗಿರುತ್ತೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮನೇಲಿ ಏನಾದರೂ ಹೇಳ್ಬಿಟ್ಟು ಬರ್ತೀನಿ ನಾನು. ಹೋಗೋಣ. ಸರಿ. ಆ ನಾಗಮಣಿ ಶಕ್ತಿ ಸೇರೋದನ್ನೇ ಕಾಯ್ತಾ ಇದ್ದೀನಿ. ಒಂದು ಸಲ ಆ ನಾಗಮಣಿ ಶಕ್ತಿ ನನ್ನ ಸೇರಿಬಿಟ್ರೆ ನನ್ನ ತಡೆಯೋರೇ ಇರಲ್ಲ. ಆದಿಶೇಷನಿಗೆ ಹಳೆಯ ನೆನಪುಗಳು ಮರುಕಳಿಸದೇ ಇರೋದು ನನಗೆ ತೊಂದರೆ ಉಂಟಾಗುತ್ತಿದೆ. ನಾಗಮಾತ, ನಾನು ಈಗಲೂ ಕಾಲಹರಣ ಮಾಡುತ್ತಾ ಸುಮ್ಮನೆ ಕುಳಿತರೆ ಆದಿಶೇಷನನ್ನು ಕಳೆದುಕೊಳ್ಳುತ್ತೇನೆ ಎಂಬ ಭೀತಿ ಆಗುತ್ತಿದೆ. ಹಾಗಾದರೆ ಈಗ ಏನು ಮಾಡಬೇಕು ಎಂದಿರುವೆ? ನಾನು ತ್ರಿವಿಕ್ರಮನಿಗೆ ನಾಗಲೋಕದ ಎಲ್ಲ ಸತ್ಯಗಳನ್ನು ಹೇಳಿ ಆದಿಶೇಷನ ಪುನರ್ಜನ್ಮ ನೀನೇ ಎಂದು ಅವನಿಗೆ ಹೇಳುತ್ತೇನೆ. ಬೇಡ ಶಿವಾನಿ. ಇಲ್ಲ ನಾಗಮಾತ, ಈ ಬಾರಿ ನನ್ನನ್ನು ತಡೆಯುವ ಪ್ರಯತ್ನ ಮಾಡಬೇಡಿ. ನಾನು ನನ್ನ ನಿರ್ಧಾರಕ್ಕೆ ಬದ್ಧಳಾಗಿದ್ದೇನೆ. ದಯವಿಟ್ಟು ಆಶೀರ್ವದಿಸಿ. ಶಿವಾನಿ, ಗುರುದೇವ, ನೀವಿಲ್ಲದೆ ನನಗೆ ದಿಕ್ಕೆ ತೋಚದಂತಾಗಿತ್ತು. ಭೂಲೋಕದಲ್ಲಿ ನನ್ನ ಆದಿಶೇಷನ ನಡುವೆ ಬಿರುಕು ಉಂಟಾಗುವ ಭೀತಿ ಆಗುತ್ತಿದೆ. ನಿಮ್ಮೊಂದಿಗೆ ನಾನು ತುಂಬಾ ವಿಷಯಗಳನ್ನು ಹಂಚಿಕೊಳ್ಳಬೇಕು ಗುರುದೇವ. ಆ ವಿಷಯವನ್ನ ಆನಂತರ ಚರ್ಚಿಸೋಣ ಶಿವಾನಿ. ಈಗ ನೀನಿಂದ ತುರ್ತಾಗಿ ಒಂದು ಕಾರ್ಯವಾಗಬೇಕು. ಏನದು ಗುರುದೇವ? ಇಂದು ಘೋರವಾದ ಅಮಾವಾಸ್ಯೆ, ನಾಗಮಣಿಯಿಂದ ವಿಶೇಷವಾದ ಶಕ್ತಿ ಹೊರಹೊಮ್ಮುವ ದಿನ. ಈ ಶಕ್ತಿಯನ್ನ ನಾವು ಪಡೆದರೆ ಅಂದುಕೊಂಡಿದ್ದೆಲ್ಲ ಸಿದ್ಧಿಯಾಗುತ್ತದೆ ಶಿವಾನಿ. ಗುರುದೇವ, ಆದರೆ
ನಾಗಮಣಿ ಈಗ ನಮ್ಮ ಬಳಿ ಇಲ್ಲವಲ್ಲ, ಅದರ ಶಕ್ತಿ ದುಷ್ಟರ ಪಾಲಾಗುತ್ತದೆ. ಅಂದರೆ ಇಂದು ನಾವು ನಾಗಮಣಿಯಿಂದ ಹೊರಹೊಮ್ಮುವ ಶಕ್ತಿ ದುಷ್ಟರ ದೇಹವನ್ನು ಸೇರುವುದನ್ನು ತಡೆಯಬೇಕು. ಅದು ಸಾಧ್ಯವಾಗದಿದ್ದರೆ ಇನ್ನೆಂದಿಗೂ ನಾವು ಅವರಿಂದ ನಾಗಮಣಿಯನ್ನು ಹಿಂಪಡೆಯಲು ಸಾಧ್ಯವಿಲ್ಲ. ಏನಿದು ಗುರುದೇವ? ಆ ಶಕ್ತಿಯನ್ನು ನಾವು ತಡೆಯುವುದಾದರೂ ಹೇಗೆ? ನಮಗಿನ್ನೂ ಆ ದುಷ್ಟರ ಸುಳಿವೇ ಸಿಕ್ಕಿಲ್ಲ. ಅದಕ್ಕಾಗಿಯೇ ನಾನು ನನ್ನ ತಪಸ್ಸನ್ನು ಮೊಟಕುಗೊಳಿಸಿ ಮರಳಿ ಬಂದಿರುವೆ. ಅಂದರೆ ಆ ದುಷ್ಟರ ಬಗ್ಗೆ ಸುಳಿವು ಸಿಕ್ಕಿದೆಯಾ ಗುರುದೇವ? ಇಲ್ಲ. ಆ ದುಷ್ಟರಿಗೆ ನಾಗಮಣಿಯ ಶಕ್ತಿ ವರ್ಗಾವಣೆಯಾಗುವುದನ್ನು ತಡೆಯುವ ದಾರಿ ಸಿಕ್ಕಿದೆ. ಏನದು ದಾರಿ? ಆದಿಶೇಷ. ಆದಿಶೇಷನ? ಹೌದು, ನಿನ್ನ ಆದಿಶೇಷನಿಂದ ಎಲ್ಲವೂ ಸಾಧ್ಯ. ಆದಿಶೇಷ ಈ ಮಂತ್ರ ಪಠಿಸುವುದರಿಂದ ಸಮಸ್ಯೆಗೆ ಪರಿಹಾರ ದೊರೆಯುತ್ತದೆ ಎಂದರೆ ನಾನು ಈಗಲೇ ಅವನ ಬಳಿ ಹೋಗಿ ಈ ಮಂತ್ರ ಪಠಿಸಲು ಹೇಳುತ್ತೇನೆ. ತಾಳ್ಮೆ ಇರಲಿ ಶಿವಾನಿ. ಇದು ಅಷ್ಟು ಸುಲಭವಾದ ಕೆಲಸವಲ್ಲ. ಈ ಮಂತ್ರ ಪಠನೆ ವೃಕ್ಷವನದಲ್ಲಿರುವ ಶಿವನ ದೇಗುಲದಲ್ಲೇ ಜರಗಬೇಕು. ಅದು ಬ್ರಾಹ್ಮಿ ಮುಹೂರ್ತದಲ್ಲೇ ಆಗಬೇಕು. ಆಗ ಮಾತ್ರ ಕಾರ್ಯಸಿದ್ಧಿಯಾಗುತ್ತದೆ. ಆದರೆ ಇದರಿಂದ ನನ್ನ ಆದಿಶೇಷನಿಗೆ ಯಾವ ತೊಂದರೆಯೂ ಆಗುವುದಿಲ್ಲ ಅಲ್ಲವೇ? ಇಲ್ಲ. ಇದರಿಂದ ನಿನ್ನ ಆದಿಶೇಷ ನಿನಗೆ ಸಂಪೂರ್ಣವಾಗಿ ದೊರಕುತ್ತಾನೆ. ಮಂತ್ರ ಪಠನೆಯಾಗುತ್ತಿದ್ದಂತೆ ನಾಗಲೋಕದ ಎಲ್ಲ ನೆನಪುಗಳು ಆದಿಶೇಷನಿಗೆ ಮರುಕಳಿಸುತ್ತದೆ. ನಾಗಮಣಿಯಿಂದ ಹೊರಹೊಮ್ಮುವ ಶಕ್ತಿ ದುಷ್ಟರ ದೇಹ ಸೇರದೆ ನಿನ್ನ ಆದಿಶೇಷನನ್ನು ಸೇರುತ್ತದೆ. ಗುರುದೇವ, ನೀವು ಹೇಳುತ್ತಿರುವುದು ಸತ್ಯವೇ? ನನ್ನ ಆದಿಶೇಷನಿಗೆ ನಾಗಲೋಕದ ಎಲ್ಲ ನೆನಪುಗಳು ಮರುಕಳಿಸುತ್ತವೆ? ಖಂಡಿತ. ನಾಗಮಣಿಯ ಶಕ್ತಿ ಇವನ ದೇಹ ಸೇರಿದ ಮೇಲೆ ನಿಮ್ಮಿಬ್ಬರ ಸಮಾಗಮವಾಗುತ್ತದೆ. ನಿಮ್ಮಿಬ್ಬರ ಪ್ರೀತಿ ದೈವಾನುಸಂಧಾನವಾಗಿ ನಾಗಲೋಕದ ಯುವರಾಜ ಯುವರಾಣಿಯಾಗಿ ಬದಲಾಗುತ್ತೀರಿ. ನಿನ್ನ 23 ವರ್ಷಗಳ ಕನಸು ನನಸಾಗುವ ಸಮಯವಿದು. ಗುರುದೇವ, ನೀವು ಹೇಳಿದಾಗೆ ಆದರೆ ಸಾಕು. ಯೋಚಿಸಬೇಡ. ಎಲ್ಲವೂ ಪರಮೇಶ್ವರನ ಇಚ್ಛೆ. ನಿನ್ನ ಆದಿಶೇಷನಿಗೆ ಎಲ್ಲವೂ ನೆನಪಾದ ಮೇಲೆ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ಅವನನ್ನು ಒಂದು ನಾಗಮಣಿಯನ್ನು ಹೊತ್ತೊಯ್ದ ದುಷ್ಟರ ಬಿಂಬ ಕಾಣಿಸುತ್ತದೆ. ಆಶೀರ್ವದಿಸಿ ಗುರುದೇವ. ನಾನು ಆದಿಶೇಷನನ್ನು ಮರಳಿ ನಾಗಲೋಕಕ್ಕೆ ಕರೆದುಕೊಂಡು ಬರುತ್ತೇನೆ. ಒಳಿತಾಗಲಿ. ಹೋಗಿ ಬಾ. ಇವತ್ತು ನನ್ನ ಆದಿಶೇಷನ್ಗೆ ಹಳೆ ನೆನಪುಗಳೆಲ್ಲ ಬರೋ ದಿನ. ನನ್ನ ಆದಿಶೇಷ ಇವತ್ತು ನನಗೆ ಸಂಪೂರ್ಣವಾಗಿ ಸಿಗೋ ದಿನ ಸುಂದ್ರಿ. ಗುರುದೇವ ಹೇಳ್ದ ಹಾಗೆ ಅವನನ್ನ ಇವತ್ತು ರಾತ್ರಿ ವೃಕ್ಷವನಕ್ಕೆ ಕರ್ಕೊಂಡು ಹೋಗಿ ಆ ತಾಳೆಗಲ್ಲಿರೋ ಮಂತ್ರಗಳನ್ನ ಪಠನೆ ಮಾಡಿಸ್ತೀನಿ. ಆಗ ತ್ರಿವಿಕ್ರಮ್ಗೆ ಹಳೆದೆಲ್ಲ ನೆನಪಾಗತ್ತೆ. ಹೋ ಜನ್ಮದಲ್ಲಿ ನನ್ನಿಂದ ದೂರ ಆದ ಆದಿಶೇಷನ ಈ ಜನ್ಮದಲ್ಲಿ ನಾನು ಸೇರ್ತೀನಿ ಸುಂದ್ರಿ. ನಾವಿಬ್ರು ಒಂದಾಗ್ತೀವಿ ಸುಂದ್ರಿ. ನಾವಿಬ್ರು ಇವತ್ತು ಒಂದಾಗ್ತೀವಿ. ಹಾ, ತ್ರಿವಿಕ್ರಮ್ಗೆ ಈಗ್ಲೇ ಫೋನ್ ಮಾಡ್ತೀನಿ. ರಾತ್ರಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ತಯಾರಾಗಕ್ ಹೇಳ್ತೀನಿ. ಹಲೋ ಶಿವಾನಿ ಅವರೇ. ಹಲೋ ತ್ರಿವಿಕ್ರಮ್, ಎಲ್ಲಿದ್ದೀರಾ? ಇಲ್ಲ, ಮನೆ ಹತ್ರ. ಇವತ್ ರಾತ್ರಿ ನನಗೋಸ್ಕರ ಸ್ವಲ್ಪ ಬಿಡು ಮಾಡ್ಕೊಳಕ್ಕಾಗತ್ತಾ? ಶೋರ್, ವೈ ನಾಟ್. ಏನು, ಎಲ್ಲಾದ್ರೂ ಹೊರಗಡೆ ಡಿನ್ನರ್ಗೆ ಹೋಗೋ ಪ್ಲಾನಾ? ಇಲ್ಲ, ಅದು ರಾತ್ರಿ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು. ಟೆಂಪಲ್? ನಿಮ್ ಎಕ್ಸೈಟ್ಮೆಂಟ್ ನೋಡಿ ಯಾವ್ದೋ ರೆಸ್ಟೋರೆಂಟ್ ಹೋಗೋಣ ಅಂತೀರಾ ಅಂತ ಅನ್ಕೊಂಡ್ರೆ ಟೆಂಪಲ್ ಅಂತ ಹೇಳ್ತಿದ್ದೀರಲ್ಲ. ತುಂಬಾ ಮುಖ್ಯವಾದ ಕೆಲಸ ಇದೆ ತ್ರಿವಿಕ್ರಮ್, ನನಗೋಸ್ಕರ ಪ್ಲೀಸ್. ಓಕೆ.
ಮತ್ತೆ ತ್ರಿವಿಕ್ರಮ್, ಇವತ್ತು ದೇವಸ್ಥಾನದಲ್ಲಿ ಒಂದು ಮುಖ್ಯವಾದ ಪೂಜೆ ಇದೆ. ತ್ರಿವಿಕ್ರಮ್, ಇವತ್ತು ನಾನು ನಿಮ್ಗೆ ಹೇಳೋದು ತುಂಬಾನೇ ಇದೆ. ನೀವು ತುಂಬ ತಿಳ್ಕೊಳ್ಳೋದಿದೆ. ಇವತ್ತಿಂದ ನಿಮ್ಮ ಜೀವನ ಬೇರೆನೇ ಆಗುತ್ತೆ ತ್ರಿವಿಕ್ರಮ್. ರಿಯಲಿ? ಏನಂತದು? ರಾತ್ರಿ ನಿಮಗೆ ಎಲ್ಲ ಗೊತ್ತಾಗುತ್ತೆ. ಅಲ್ಲಿವರೆಗೂ ನೀವು ಕಾಯಲೇಬೇಕು. ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಯಾವುದೇ ಕಾರಣಕ್ಕೂ ತಡ ಮಾಡಬೇಡಿ. ಶೋರ್. ಆದಿಶೇಷ